ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾವು ಇವಾಗ ನೋಡೋಣ ಉಸ್ತಾದ್ ಭಗತ್ ಸಿಂಗ್ ರಿವ್ಯೂ, ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ. ಸ್ಟೋರಿ ಶುರುವಾಗೋದು ಹೇಗೆ? ನಮ್ಮ ಹೀರೋ ಒಬ್ಬ ಪೊಲೀಸ್ ಆಫೀಸರ್ ಆಗಿರ್ತಾನೆ. ಆದರೆ ಅವನು ಸಾಮಾನ್ಯ ಪೊಲೀಸ್ ಅಲ್ಲ. ಫುಲ್ ಆ್ಯಟಿಟ್ಯೂಡ್ ಇರುತ್ತೆ, ಭಯ ಅನ್ನೋದೇ ಇರೋಲ್ಲ. ಕ್ರಿಮಿನಲ್ ಅಂದರೆ ಸ್ಪಾಟಲ್ಲೇ ಫಿನಿಶ್, ಅಂದರೆ ಅಷ್ಟು ಭಯ ಹುಟ್ಟಿಸ್ತಾನೆ ಕ್ರಿಮಿನಲ್. ಇನ್ನು ವಿಲನ್ ಎಂಟ್ರಿ ಬಗ್ಗೆ ನಾವು ನೋಡೋದಾದರೆ, ಊರಲ್ಲಿ ಒಬ್ಬ ದೊಡ್ಡ ಲೀಡರ್ ಇರ್ತಾನೆ, ಗೂಂಡ ಇರ್ತಾನೆ. ಅವನು ಪಾಲಿಟಿಕ್ಸ್ನಲ್ಲಿ ಸಿಕ್ಕಾಪಟ್ಟೆ ಪವರ್ ಇರುತ್ತೆ ಆ ವಿಲನ್ಗೆ, ಮತ್ತು ಮನಸ್ಸಿಗೆ ಬಂದಂತೆ ಮಾಡ್ತಾ ಇರ್ತಾನೆ. ಅವನು ಏನು ಮಾಡ್ತಾನೆ ಅದೇ ಫೈನಲ್. ಜನರನ್ನ ಹಿಂಸೆ ಮಾಡ್ತಾ ಇರ್ತಾನೆ, ಜನರಿಗೆ ತೊಂದರೆ ಕೊಡ್ತಾ ಇರ್ತಾನೆ. ಆ ಹೀರೋಗೆ ಅಂದರೆ ನಮ್ಮ ಪವನ್ ಕಲ್ಯಾಣ್ಗೆ ಇವನ ಮೇಲೆ ಫುಲ್ ಕೋಪ ಬರುತ್ತೆ ಭಗತ್ಗೆ. ಈ ಹೀರೋ ವಾಸ್ ಸಿಸ್ಟಮ್ ಅಂತ ಹೀರೋ ಸತ್ಯಕ್ಕೆ ನಿಂತು ಬಿಡ್ತಾನೆ. ಆದರೆ ಮೇಲಿನ ಅಧಿಕಾರಿಗಳು ಪ್ರೆಷರ್ ಕೊಡ್ತಾರೆ, ಮತ್ತು ಪಾಲಿಟಿಕ್ಸ್ ಇಂಟರ್ಫಿಯರ್ ಆಗುತ್ತೆ, ನ್ಯಾಯ ಸಿಗೋದಿಲ್ಲ. ಹೀಗಾಗಿ ಹೀರೋ ನ್ಯಾಯ ಸಿಗಲಿಲ್ಲ ಅಂದರೆ ಯಾಕೆ, ನಾನೇ ನ್ಯಾಯ ಕೊಡಿಸ್ತೀನಿ ಅಂಥೇಳಿ ಹೀರೋ ಒಬ್ಬನೇ ನಿಂತ್ಕೊಳ್ತಾನೆ. ಅದಾದಮೇಲೆ ಒಂದು ಎಮೋಷ್ನಲ್ ಬ್ಯಾಕ್ ಸ್ಟೋರಿ, ಅದನ್ನು ನೀವು ನೋಡಲೇಬೇಕು. ಯಾಕಂದರೆ ಇಲ್ಲಿ ದೊಡ್ಡ ಟ್ವಿಸ್ಟ್ ಅಂದರೆ ಇದೆ. ಹೀರೋ ಲೈಫಲ್ಲಿ ಹಿಂದೆ ಆದಂಥ ದೊಡ್ಡ ಘಟನೆಗಳು, ಕಹಿ ಘಟನೆಗಳು, ನೋವುಗಳು, ಅವೆಲ್ಲ ಒಂದು ಎಮೋಷ್ನಲ್ ಆಗಿ ನಿಮಗೆ ತೋರಿಸುತ್ತೆ. ಅವನಿಗೆ ತುಂಬ ನೋವು ಕೊಟ್ಟಂಥ ಘಟನೆಗಳಾಗಿರ್ಬೋದು, ಮತ್ತು ಅದರಿಂದ ಅವನು ಇನ್ನೂ ರಫ್ ಆಗಿಬಿಡ್ತಾನೆ. ಇವನು ಈ ಥರ ರಫ್ ಆಗೋದಕ್ಕೆ ಕಾರಣಗಳೇನು ಅನ್ನೋದನ್ನು ನೀವು ನೋಡ್ಬೋದು ಇದರಲ್ಲಿ. ಮತ್ತು ಈ ಸ್ಟೋರಿ ಡೆಪ್ತ್ ಕೂಡ ಇದೆ. ಇದರಲ್ಲಿ ಮಾಸ್ ಅವತಾರ ಇಲ್ಲಿಂದ ಶುರುವಾಗುತ್ತೆ. ವಿಲನ್ ಗ್ಯಾಂಗ್ ಹೊಡಿತಾನೆ ಹೀರೋ, ಮತ್ತು ಒಂದೊಂದಾಗಿ ಎಲ್ಲರನ್ನ ಕ್ಲೀನ್ ಮಾಡ್ತಾನೆ, ಜನರಿಗೆ ಒಂದು ಹೋಪ್ ಕೊಡ್ತಾನೆ. ಹೈ ವೋಲ್ಟೇಜ್ ಫೈಟ್ಸ್ ಇದ್ದಾವೆ ಇದರಲ್ಲಿ. ಫೈಟ್ ಅಂತರೂ ನಂಬರ್ 1 ಅಲ್ಟಿಮೇಟ್ ಫೈಟ್ಗಳು, ಫುಲ್ಲು ಮಾಸ್ ಫೈಟ್ ಸೀನ್ಗಳು, ಪವರ್ಫುಲ್ ಡೈಲಾಗ್ಗಳು, ಮತ್ತು ಹೀರೋ ಬಿಲ್ಡಪ್ ಸೀನ್ಸ್ಗಳು. ಕ್ಲೈಮ್ಯಾಕ್ಸ್ನಲ್ಲಿ ಕೊನೆಯಲ್ಲಿ ಹೀರೋ ವಾಸ್ ಮೇನ್ ವಿಲನ್ ಏನಿರ್ತಾನಲ್ಲ ಅವನ ಜೊತೆ ಫೈಟ್ ಆಗುತ್ತೆ, ಒಂದು ದೊಡ್ಡ ಫೈಟ್ ಆಗುತ್ತೆ. ಆ ಫೈಟ್ ಆದಮೇಲೆ ಬ್ರೇನ್ ಯೂಸ್ ಮಾಡ್ತಾನೆ ಹೀರೋ, ನಮ್ಮ ಹೀರೋ, ಮತ್ತು ಪವರ್ ಯೂಸ್ ಮಾಡ್ತಾನೆ. ಎರಡು, ಆ ಬ್ರೇನು ಪವರು ಎರಡು ಯೂಸ್ ಮಾಡಿದ್ಮೇಲೆ ಈ ಮೇನ್ ವಿಲನ್ ಏನಿರ್ತಾನೆ ಅವನು ಫಿನಿಶ್. ಇದರಲ್ಲಿ ಎಂಡಿಂಗ್ ಏನಪ್ಪ ಅಂದರೆ ನ್ಯಾಯ ಗೆಲ್ಲುತ್ತೆ, ಜನರಿಗೆ ಶಾಂತಿ ಸಿಗುತ್ತೆ, ಹೀರೋ ಲೆಜೆಂಡ್ ಆಗ್ತಾನೆ ಜನರ ದೃಷ್ಟಿಯಲ್ಲಿ. ಹಾಗಾಗಿ ಮಾರಲ್ ಆಫ್ ದ ಸ್ಟೋರಿ ಏನಪ್ಪ ಅಂದರೆ ಇದರಲ್ಲಿ ಸಿಸ್ಟಮ್ ತಪ್ಪಾದರೆ ಏನಂತೆ, ಒಬ್ಬ ಸತ್ಯವಾದಂಥ ಮನುಷ್ಯ, ಮಾನವೀಯತೆ ನಿಜಾಯಿತಿ ಇರುವಂಥ ಮನುಷ್ಯ ಅದನ್ನು ಸರಿ ಮಾಡ್ತಾನೆ ಅನ್ನೋದೇ ಮಾರಲ್ ಆಫ್ ದ ಸ್ಟೋರಿ. ಈ ಸ್ಟೋರಿ ನಿಮ್ಗೇನು ಅನ್ನಿಸ್ತು? ಇದರಲ್ಲಿ ಶ್ರೀಲೀಲಾ ಅವರ ಪಾತ್ರ, ಇದರಲ್ಲಿ ಡೈರೆಕ್ಷನ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪವನ್ ಕಲ್ಯಾಣ್ ಅವ್ರನ್ನ ತುಂಬ ದಿನಗಳಾದಮೇಲೆ ಅವರ ಅಭಿಮಾನಿಗಳು ಆ ಮಾಸ್ ಆ್ಯಂಡ್ ಆ್ಯಕ್ಷನ್ ಸೀನ್ಗಳಲ್ಲಿ ತುಂಬ ದಿನ ಆಯಿತು ನೋಡಿ. ಗಬ್ಬರ್ ಸಿಂಗ್ ಆದಮೇಲೆ ಆ ಥರ ಮಾಸ್ ಆ್ಯಂಡ್ ಆ್ಯಕ್ಷನ್ ಸೀನ್ಗಳು, ಆ ಥರ ರಫ್ ಆಗಿರೋಂಥ ಕ್ಯಾರೆಕ್ಟರ್ನ ನೋಡಿದ್ದು ತುಂಬ ಕಡಿಮೆ. ಸೊ ಅದೇ ಥರ ಸೀನು, ಆ್ಯಕ್ಷನ್ನು, ರಫ್ ಆಗಿರೋಂಥದ್ದನ್ನು ಅಭಿಮಾನಿಗಳು ಪವನ್ ಕಲ್ಯಾಣ್ ಅವರು ನೋಡೋದೇ ಅಭಿಮಾನಿಗಳು ಒಂದು ರೀತಿ ಹಬ್ಬ. ಆ ಹಬ್ಬ ಇನ್ನೊಂದು ಸಲ ನೋಡಿ ಕಣ್ ತುಂಬಿಕೊಳ್ತಿದ್ದಾರೆ ಅಭಿಮಾನಿಗಳು. ಸೊ ಹಾಗಾಗಿ ಈ ಕಥೆನ ನೀವು ಅನುಭವಿಸ್ಬೇಕಂದ್ರೆ ಸಂಪೂರ್ಣವಾಗಿ ಸಿನಿಮಾದ ನೋಡಿ ಬರಲೇಬೇಕು ಒಂದು ಸಲ. ಸೊ ಈ ಕತೆ ನಿಮ್ಗೆ ಇಷ್ಟ ಆಯಿತಾ? ಮತ್ತು ಈ ಕಥೆಯಲ್ಲಿ ನಿಮ್ಮ ಫೇವ್ರೆಟ್ ಸೀನ್ ಹೇಳಿ. ಮತ್ತು ಆಮೇಲೆ ಇನ್ನಷ್ಟು ಸ್ಟೋರಿಗಳಿಗಾಗಿ, ರಿವ್ಯೂಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.